ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನೋಡ್ರಿ ಬೆಳಗ್ಗೆನೇ ಚಿಯಾ ಸೀಡ್ಸ್ ಜ್ಯೂಸನ್ನ ಮಾಡೀನಿ. ನಮಗೂ ಮತ್ತು ನನ್ನ ಹಸ್ಬೆಂಡ್ಗೂ ಇಬ್ರಿಗೂ ಮಾಡಿದ್ದೀನಿ. ಇಬ್ಬರು ಕುಡಿತಾ ಇದ್ದೀವಿ. ಬೆಳಗ್ಗೆನೇ ಫ್ರೆಶ್ ಮಾರ್ನಿಂಗ್ ಇದೆ. ಚಿಯಾ ಸೀಡ್ಸ್ನ ಕುಡಿದು ನಾನು ಡೇನ ಸ್ಟಾರ್ಟ್ ಮಾಡ್ಲತ್ತೀನಿ ಇವತ್ತು. ಇವತ್ತಿನ ಬ್ರೇಕ್ಫಾಸ್ಟಿಗೆ ನೋಡ್ರಿ ಚಿತ್ರಾನ್ನ ಮಾಡ್ಲತ್ತೀನಿ. ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಕೋಬೋದು. ಹಾಗಾಗಿ ನಾವು ಇವತ್ತು ಸ್ವಲ್ಪ ಆಚೆ ಹೋಗ್ಲತ್ತೀವಿ. ಹಾಗಾಗಿ ಕ್ವಿಕ್ಕಾಗಿ ನಾನು ಚಿತ್ರಾನ್ನ ಮತ್ತು ಬಾಲ್ಡ್ ಎಗ್ನ ರೆಡಿ ಮಾಡ್ತಾಯಿದ್ದೀನಿ. ಆಲ್ರೆಡಿ ರೆಸಿಪಿನ ಶೇರ್ ಮಾಡಿದ್ದೀನಿ, ಹಾಗಾಗಿ ಮಾಡ್ತಾಯಿಲ್ಲ. ಇವತ್ತು ನೋಡ್ರಿ ಇದು ಡ್ರೆಸ್ನ ಹಾಕ್ಕೊಳ್ಳೋಣ ಅಂತ ತೆಗ್ದಿಡ್ತಾಯಿದ್ದೀನಿ. ಹಾಗೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಟಿಫನ್ ಕೂಡ ಮಾಡ್ತಾಯಿದ್ದೀನಿ. ಟಿಫನ್ ಮಾಡಿಕೊಂಡು ಆಮೇಲೆ ರೆಡಿ ಆಗೋಣ ಅಂತ. ಇವಾಗ ನೋಡ್ರಿ ಸಿಂಪಲ್ಲಾಗಿ ರೆಡಿ ಆಗ್ಲತ್ತೀನಿ. ನಾವು ಇವತ್ತು ಎಲ್ಲಿಗೆ ಹೋಗ್ಲತ್ತೀವಿ ಅಂದ್ರೆ ಫಿಲಮಿಗೆ ಹೋಗ್ಲತ್ತೀವಿ ನೋಡ್ರಿ, ಕಾಂತಾರ ಮೂವಿ ನೋಡೋಕ್ಕೆ. ಹಾಗಾಗಿ ಕ್ವಿಕ್ಕಾಗಿ ರೆಡಿ ಆಗ್ಲತ್ತೀನಿ. ಜಾಸ್ತಿ ಏನು ನಾನೇನು ಕ್ರೀಮೇನು ಹಾಕಲ್ಲ, ಸಿಂಪಲ್ಲಾಗಿ ರೆಡಿ ಆಗೋದು. ಬಟ್ ಲಿಪ್ಸ್ಟಿಕ್ ಮಾತ್ರ ಹಾಕ್ತೀನಿ. ನನಗೆ ಲಿಪ್ಸ್ಟಿಕ್ ಅಂದರೆ ತುಂಬ ಇಷ್ಟ. ಹಾಗಾಗಿ ಹಾಕ್ಕೊಂಡು ಫೈನಲಿ ರೆಡಿ ಆದೆ. ನನ್ನ ಮಗಳಿಗೂ ರೆಡಿ ಮಾಡಿದೆ, ನಮ್ಮ ಹಸ್ಬೆಂಡ್ ಕೂಡ ರೆಡಿ ಆದರು. ನನ್ನ ಒಂದು ಫೈನಲ್ ಲುಕ್ ಹಿಂಗೆ ಅದ ನೋಡ್ರಿ. ಹೆಂಗೆ ಕಾಣಿಸ್ಲತ್ತೀನಿ ಅಂತ ಕಮೆಂಟ್ ಮಾಡಿ ತಿಳಿಸ್ರಿ. ಇವಾಗ ನೋಡ್ರಿ 11:30 ಆಗ್ಲತ್ತದ. ನಾವು ಮನೇನ ಬಿಡ್ಲತ್ತೀವಿ. ನಮ್ಮ ಶೋ ಇರೋದು 12:45ಗೆ. ಹಾಗಾಗಿ ನಾವು ಸ್ವಲ್ಪ ಬೇಗನೆ ಬಿಡ್ತಾಯಿದ್ದೀವಿ. ಯಾಕಂದರೆ ಟ್ರಾಫಿಕ್ ಇರುತ್ತೆ, ಹತ್ರನೇ ಆಗುತ್ತೆ, ಆದರೂ ಟ್ರಾಫಿಕ್ ಇರುತ್ತೆ. ಹಾಗಾಗಿ ಮನೆಯಿಂದ ಹೊರಡ್ತಾ ಇದ್ದೀವಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಗುಡ್ ಮಾರ್ನಿಂಗ್ ಅಲ್ಲ, ಗುಡ್ ಆಫ್ಟರ್ನೂನು. ಏನು ಮಾಡ್ತಾ ಇದೀಯ? ಹೌದಾ? ಫ್ರೆಂಡ್ಸ್, ನಾವು ಇವಾಗ ಮೂವಿ ನೋಡೋಕೆ ಹೊಂಟೀವಿ ನೋಡ್ರಿ. ಎಲ್ಲಿ ಹೊಂಟೀವಿ ಅಂದ್ರೆ ಗೋಪಾಲನ್ ಮಾಲ್ ಹೊಂಟೀವಿ. ಯಾವ ಏರಿಯಾ ಗೋಪಾಲನ್ ಮಾಲ್? ಯಾವ ಏರಿಯಾದಲ್ಲಿರೋದು? ನಾಗವಾರಪಾಳ್ಯ ನೋಡ್ರಿ. ಇಲ್ಲಿಂದ ನಮಗೆ ಸಮೀಪ ಆಕೈತಿ, ಹಾಗಾಗಿ ಹೊಂಟೀವಿ. ಬರ್ರಿ ನೋಡಮ್ ಹೆಂಗೈತೈತಿ ಇವತ್ತಿನ ದಿನ ಅಂತ ನಾನು ನಿಮಗೆ ತೋರಿಸ್ತೀನಿ. ಮತ್ತೆ ಸಿಗ್ತೀನಿ ರೀ. ಅಲ್ಲಿವರೆಗೂ ಬಾಯ್. ಫೈನಲಿ ನೋಡ್ರಿ ಬಂದೇವಿ. ಕಾರ್ ಪಾರ್ಕಿಂಗ್ನು ಮಾಡಿ ಇವಾಗ ಹೋಗ್ಲತ್ತೀವಿ ನೋಡ್ರಿ. ನಾನಂತೂ ಫುಲ್ ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ. ಯಾಕಂದ್ರೆ ಮೂವಿ ಅಂದ್ರೆ ನಂಗೆ ಭಾಳ ಇಷ್ಟ. ಅದು ಥಿಯೇಟರಲ್ಲಿ ನೋಡೋದಿಷ್ಟ ಇನ್ನು. ಹಾಗಾಗಿ ಆಫ್ಟರ್ ಲಾಂಗ್ ಟೈಮ್ ಹೋಗ್ಲತ್ತೀವಿ. ಯಾಕಂದ್ರೆ ನಾನು ಮುಂಚೆ ಕಾಂತಾರಾಗೆ ಹೋಗಿದ್ದು ಲಾಸ್ಟ್ ಮೂವಿ ಅಂದರೆ. ಅದು ಅವಾಗ ನಾನು ಇನ್ನು ನಮ್ಮ ಚಿನ್ನಿ ಇರಲಿಲ್ಲ, ಆವಾಗ ಹೋಗಿದ್ದು. ನಮ್ಮ ಚಿನ್ನಿ ಹುಟ್ಟಿದ ಮೇಲೆ ನಾವು ಯಾವ ಮೂವಿಗೂ ಹೋಗಿಲ್ಲ. ಹಾಗಾಗಿ ಇವತ್ತು ತುಂಬ ದಿನ ಆದಮೇಲೆ ಹೋಗ್ತಾಯಿದ್ದೀವಿ. ತುಂಬ ಖುಷಿ ಆಗ್ತಾಯಿತ್ತು. ಹಾಗೆ ಈ ಕಡೆ ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಹಸ್ಬೆಂಡು ಮೊಬೈಲ್ ಅದು ಲೈಫ್ ಟೈಮ್ ವ್ಯಾರಂಟಿಗೆ ಸ್ಕ್ರೀನ್ ಗಾರ್ಡ್ನ ಹಾಕ್ತಾಯಿದ್ದಾರೆ. ಇಲ್ಲಿ ಹಾಕ್ಸಿದ್ದು ನಾವು 1 ಇಯರ್ ಬ್ಯಾಕು. ಅದು ಏನಾಗ್ಬಿಟ್ಟಿತ್ತು ಅಂದರೆ ಸ್ವಲ್ಪ ಬಬಲ್ಸ್ ಬಂದಿತ್ತು. ಹಾಗಾಗಿ ಮತ್ತೆ ವ್ಯಾರಂಟಿ ಇರೋದ್ರಿಂದ ನಮಗೆ ಮತ್ತೆ ಬಂದಿದ್ದೀವಿ ಅಲ್ಲೇ ಹಾಕ್ಸೋಣ ಅಂತ. ಅದನ್ನು ಹಾಕಿಸ್ಕೊಂಡು ಮೂವಿಗೆ ಟೈಮ್ ಕೂಡ ಆಯಿತು. ಹಾಗಾಗಿ ಕರೆಕ್ಟ್ ಟೈಮಿಗೆ ಹೋಗಿದ್ವಿ. 5 ಮಿನಿಟ್ಸ್ ಅಷ್ಟೇ ಹೋಗಿ ಫೈನಲಿ ಕುಂತೀವಿ. ಇನ್ನೊಂದು 5 ನಿಮಿಷ ಇತ್ತು ನೋಡ್ರಿ ಅಷ್ಟೇ. ಭಾಳ ಅಂದ್ರೆ ಭಾಳ ಖುಷಿ ಆಗ್ಲತ್ತದ. ಈ ವಿಡಿಯೋ ಹೆಂಗೆ ಅನ್ನಿಸ್ಲತ್ತದ ಅಂತ ನಿಮಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನಾವಂತೂ ಫುಲ್ ಎಂಜಾಯ್ ಮಾಡೀವಿ ಇವತ್ತಂತೂ. ನಮ್ಮ ಚಿನ್ನಿನೂ ಕುಂತಾಳೆ ನೋಡ್ರಿ. ಅದು ಕಿವಿಗೆ ಹಾಕೋದೊಂದು ಹಾಕಿನಿ, ಯಾಕಂದ್ರೆ ಅವಳಿಗೆ ಸೌಂಡು ಜಾಸ್ತಿ ಇರುತ್ತಲ್ವ, ಹಾಗಾಗಿ ಸ್ವಲ್ಪ ಕಮ್ಮಿ ಕೇಳಿಸ್ಲಿ ಅಂತ ಅದನ್ನು ಕಿವಿಗೆ ಹಾಕಿದ್ದೀನಿ. ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತವಳೆ. ಅವಳು ನೋಡೋದೇ ಒಂಥರ ಖುಷಿ. ಅವಳೇ ನನ್ನ ಪ್ರಪಂಚ ಕೂಡ. ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ.
ಹಾಗೆ ನೋಡ್ರಿ ಇಂಟರ್ವಲ್ ಕೂಡ ಬಿಟ್ಟಿತ್ತಲ್ವ, ಹಾಗಾಗಿ ಪಾಪ್ಕಾರ್ನ್ ಕೂಡ ತೊಗೊಂಬಂದಿದ್ರು ನಮ್ಮ ಹಸ್ಬೆಂಡು. ತಿಂದ್ಕೊಂಡು ಎಂಜಾಯ್ ಮಾಡಿಕೊಂಡು ಮೂವಿನ ನೋಡ್ತಾ ಇದ್ದೀವಿ. ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿರಿಪ್ಪ. ನೀವು ಮೂವಿನ ನೋಡಿದ್ದೀರಾ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮೂವಿ ಮಾತ್ರ ತುಂಬ ಚೆನ್ನಾಗಿತ್ತು, ನೋಡಬಹುದು. ಕಾಂತಾರ 1 ಕೂಡ ನೋಡಿದ್ವಿ, ಅದೂ ಸೂಪರ್ ಆಗಿತ್ತು. ಇದು ಕೂಡ ಚೆನ್ನಾಗಿದೆ, ನೀವು ಹೋಗಿ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫೈನಲಿ ಪಿಜ್ಜಾನ ತಿಂದ್ಕೊಂಡು ಮನೆಗೆ ಬಂದೀವಿ ನೋಡ್ರಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ಲತ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನನ್ನ ವೀಡಿಯೋಸ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ.